ಯುಕ್ತ ಸಾಮಾನುಗಳನ್ನ ನೋಡ್ಬೋದು. ಸಿರಿಧಾನ್ಯಗಳಾಗಿರ್ಬೋದು, ವಿವಿಧ ತಳಿಗಳ ಭತ್ತವನ್ನ ನೋಡ್ಬೋದು. ಅದೇ ರೀತಿಯಾಗಿ ಇದರ ಕಾರ್ಯಕ್ರಮಕ್ಕೆ ಮೆರಗನ್ನ ನೀಡಬೇಕು ಅಂತ ತಮ್ಮಲ್ಲೆಲ್ಲರನ್ನು ಕೇಳ್ಕೊಳ್ತೇನೆ. ನಮ್ಮ ಮುಂದಿನ ಪೀಳಿಗೆ ಸರ್ ಬರ್ರಿ. ವೀರಪ್ಪ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಇಲಾಖೆ ವತಿಯಿಂದ. ಈಗ ಈ ಕ್ಷೇತ್ರ ಭೇಟಿಯಲ್ಲಿ ಅವರೊಂದು 3-4 ತರ ವಿಧ ಇಲ್ಲಿ ಇದು ಮಾಡಿದ್ದಾರೆ. ಸ್ಟಾರ್ಟಿಂಗ್ ಬಿತ್ತನೆಯಿಂದ ನಾನು ಅವ್ರಿಗೆ ರೆಗ್ಯುಲರ್ ಆಗಿ ಫಾಲೋ ಅಪ್ ಮಾಡ್ತಾ ಇದ್ದೇನೆ. ಇದು ರಾಜಮುಡಿ ಭತ್ತ, ಇದ್ರ ಬಗ್ಗೆ ಅವ್ರು ಸಂಕ್ಷಿಪ್ತವಾಗಿ ಹೇಳ್ತಾರೆ. ಇದ್ರ ಜೊತೆಗೆ ಅಲ್ಲಿ ಡ್ರೈ ಸೀಡೆಡ್ ಡ್ರಿಲ್ ಇದರಿಂದ ಡ್ರೈ ಸೀಡಿಂಗ್ ಮಾಡಿ ಅಲ್ಲಿ ಒಂದು ಭತ್ತ ಬೆಳೆದಿದ್ವಿ. ಇದು ಒಂದು ಅವ್ರದ್ದು ಘಟಕ, ಅಂದ್ರೆ ಸಾವಯವದ್ದು ಯಾವ ತರ ಮಾಡ್ಕೊಂಡಿರೋ ಅದೊಂದು ಘಟಕ ಇದೆ ಇಲ್ಲಿ. ಈ ರೀತಿ ನಾನು ನಿಮ್ಮಲ್ಲಿ ಇವತ್ತು ಇಷ್ಟು ನಮ್ಮಲ್ಲಿ 26,000 ರೈತರು ಇದ್ದಾರೆ. ಬಟ್ ಬೆರಳೆಣಿಕೆ ಅಷ್ಟೊಂದು 25 ರೈತರು ಕನ್ವರ್ಟ್ ಆದ್ರೆ ಅದು ನಮ್ಮ ಒಂದು ಓದಿರೋ ಒಂದು BSc ಅಗ್ರಿಗಾಗ್ಲಿ, ನಾವು ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಿರೋದಾಗ್ಲಿ, ವೀರಪ್ಪ ಅವರ ಒಂದು ಕಾರ್ಯಪ್ರವೃತ್ತಿಗೆ ನಾವೊಂದು ಅವ್ರಿಗೆ ಧನ್ಯವಾದ ತಿಳಿಸ್ದಂಗೆ ಆಗುತ್ತೆ. ನಾವು ಅಲ್ಪ ರೈತರಾದ್ರೂ ಈ ಒಂದು ಸಾವಯವ ಪದ್ಧತಿಯಲ್ಲಿ ಒಂದು ಏನಿದೆ, ಬೀಯಿಂಗ್ ಇಸ್ ಬಿಲೀವಿಂಗ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ಅಂದ್ರೆ ಪ್ರತ್ಯಕ್ಷ ಕಂಡಿದ್ದು ಪ್ರಾಮಾಣಿಕರಿಸಿ ಅಂತ. ಸೊ ನಿಮ್ಗೆಲ್ಲರಿಗೂ ಪ್ರತ್ಯಕ್ಷವಾಗಿ ತೋರಿಸ್ಬೇಕಂತೇಳಿ ನಾವು ಇವತ್ತು ಈ ಒಂದು ಕ್ಷೇತ್ರ ಭೇಟಿ ಪ್ಲಸ್ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ದಯವಿಟ್ಟು ರೈತರಿಗೆ ಮಧ್ಯಾಹ್ನ ಒಂದು ಒಳ್ಳೆ ಸಾವಯವ ಇದರಿಂದ ಬೆಳೆದಂತ ನವಣೆ ಬಿಸಿಬೇಳೆ ಭಾತನು ಇರ್ತದೆ. ಊಟದ ಕಡೆ ಯಾರು ಆಲೋಚನೆ ಮಾಡ್ದಾನೆ ಇವ್ರು ಹೇಳುವಂತ ಮಾಹಿತಿನ ಕೇಳ್ಕೊಳ್ಳಿ. ತಮ್ಮ ತಮ್ಮ ಹೊಲಗಳಲ್ಲಿ ಒಂದು ಅರ್ಧ ಎಕರೆ ಅಲ್ಲಿ 1 ಎಕರೆಯಲ್ಲಿ ಅಳವಡಿಸ್ಬೇಕಂತ ನಾನು ರೈತರಲ್ಲಿ ಮನವಿ ಮಾಡ್ತೇನೆ. ಸೊ ಎಲ್ಲರಿಗೂ ಈ ಒಂದು ಕ್ಷೇತ್ರ ಭೇಟಿಗೆ ಮತ್ತೊಮ್ಮೆ ಇಲಾಖೆ ಪರವಾಗಿ ಹಾಗೂ ವೀರಪ್ಪಯ್ಯ ಅವರ ಪರವಾಗಿ ನಮ್ಮ ಮಡ್ರಾಸ್ ಫರ್ಟಿಲೈಸರ್ಸ್ ಪರವಾಗಿ ತಮ್ಮೆಲ್ಲರೂ ಆತ್ಮೀಯವಾಗಿ ಸ್ವಾಗತವನ್ನ ಬಯಸ್ತೇನೆ. ಧನ್ಯವಾದಗಳು ಸರ್. ನಾವು ಭತ್ತ ನಾಟಿ ಮಾಡೋದಕ್ಕಿಂತ ಮುಂಚೆಗೆ ಇದು ಡಯನ್ಸ್ ಅಂತ ಇದು ಗೊಬ್ಬರದ ಗಿಡ ಡಯನ್ಸ್ ಹಾಕ್ತಿವಿ ಸರ್. ಇದು ಸರ್ ಆಕ್ಚುಲಿ ಇದು ಏನ್ ಮಾಡ್ತಂದ್ರೆ ವಾತಾವರಣದಲ್ಲಿ 76% ಸಾರಜನಕ ಇರುತ್ತೆ, ಅಂದ್ರೆ ನೈಟ್ರೋಜನ್. ಅದು ಏನ್ ಮಾಡುತ್ತೆ, ಆ ವಾತಾವರಣದಲ್ಲಿರ್ತಕ್ಕಂಥ ನೈಟ್ರೋಜನ್ ಅಂದ್ರೆ ಸಾರಜನಕವನ್ನ ಇದು ಒಂದು ರೂಟ್ ನಾಡ್ಲ್ಸ್ ಅಂತ ಸರ್, ರೂಟ್ ನಾಡ್ಲ್ಸ್ ಡಯನ್ಸ ಇದು ಗಂಟು, ಬೇರೆ ಗಂಟುಗಳು ಇದ್ರಲ್ಲಿ ಇಲ್ಲಿ ಕಾಣುತ್ತಲ್ಲ, ಜೋಳದ ಗಂಟು ತರ ಇದೆ ನೋಡ್ರಿ ಇಲ್ಲಿ. ಇದು ಏನ್ ಮಾಡ್ತೆ, ವಾತಾವರಣದಲ್ಲಿ ಇರ್ತಕ್ಕಂಥ ಯೂರಿಯಾ ಅಂದ್ರೆ ನಿಮಗೆ ಬೇಗ ಅರ್ಥ ಆಗುತ್ತೆ. ಅದು ಸಾರಜನಕವನ್ನ ನಮ್ಮ ಸ್ಥಿರೀಕರಿಸತ್, ನಮ್ಮ ಭೂಮಿ ಕೊಡ್ತಿದ್ದು ಇದು ಈ ರೀತಿ ಇದ್ರ ಮುಖಾಂತರ. ಅಂದ್ರೆ ಇವು ನೋಡ್ರಿ ಎಲ್ಲ ನಾಟಿದ್ರು ಕೂಡ ಅಲ್ಲೊಂದು ನಾಟಿದೆಲ್ಲ, ಇದಕ್ಕ ಏನ್ ಯೂರಿಯಾ ಬೇಕಾದ ಇದು ಕೊಡ್ತತಿ ಇದು ಭೂಮಿ. ಇದು ಪ್ರಕೃತಿ ತತ್ವವಾಗಿ ನಮಗೆ ಕೊಡ್ತಕ್ಕಂಥ ವರ ಇದು. ಇದ್ರ ಮುಖಾಂತರ ನಾವು ನೈಟ್ರೋಜನ್ ಹೆಚ್ಚು ಇರೋದ್ರಿಂದ ಭತ್ತ ಪ್ರಫುಲ್ಲವಾಗಿ ಬೆಳೆದೈತಿ. ಇದಕ್ಕೆ ಯಾವುದೇ ರಾಸಾಯನಿಕ ಗೊಬ್ಬರ ಹಾಕಿಲ್ಲ, ಏನಿಲ್ಲ. ಆಮೇಲೆ ಇದು ಬೆಳೆದ್ರಿಂದ ಏನಾಗುತ್ತಂತಂದ್ರೆ ಬರೀ ಇದಲ್ಲ, ಇದು ಏನ್ ನಾವು ಕಟಾವ್ ಮಾಡ್ತೀವಲ್ಲ, ಎರೆಹುಳಕ ಗೊಬ್ಬರ ಆಗಿ ಕನ್ವರ್ಟ್ ಆಗ್ತಿದೆ. ಸೊ ಈ ರೀತಿ ನಮ್ಮ ಸಾರಜನಕವನ್ನ ನೇರವಾಗಿ ಈ ಭೂಮಿಯಿಂದನ ತಗೋಬಹುದು ಸರ್. ಆಮೇಲೆ ಎರೆಹುಳು ತೋರಿಸ್ತೀನಿ ಇಲ್ಲಿ, ನಾವು ಎಲ್ಲಾರು ನೋಡ್ಬೋದು. ಇಲ್ಲಿ ಎಲ್ಲಾರು ನೋಡಕ್ ಆಗಲ್ಲ, ಈ ಹೋಲ್ಸಿದಾವ, ಎಲ್ಲ ಹೋಲ್ಸಿದಾವ. ಇದ್ರಾಗ ಎಲ್ಲಾರು ತುಳಿಬೇಡ್ರಿ, ಅಲ್ಲೇ ಕಾಣುತ್ತೆ. ಹೋಲ್ಸಿದಾವ ಇದ್ರ ನೋಡ್ರಿ. ಎರೆಹುಳ ಇಲ್ಲೇ ಇರ್ಬೋದು ಬಹುತೇಕ, ಬಿಸಿಲು ಆಯ್ತು ಬಾಳ. ಅಲ್ಲಿ ತೋರ್ಸೋಣ, ಎರೆಹುಳ ಇದಾವ. ಬಿಸಿಲು ಆಯ್ತಲ್ಲ, ಸ್ವಲ್ಪ ಬೆಳಿಗ್ಗೆ ಜಾಸ್ತಿ ಇರ್ತಾವ. ನೆಳ್ಳಿದ್ದಲ್ಲಿ ಜಾಸ್ತಿ ಇರ್ತಾವ, ಅಲ್ಲಿ ತೋರಿಸಿ. ಪಕ್ಕದಲ್ಲಿ ಏನ್ ಮಾಡ್ತಾರೆ ನೋಡಿ, ಬಿಸಿಲಾಗ ಒಳಗಾಗ್ಯವಲ್ಲ. ಸರ್ ಇದು ಏನಾಗ್ತಂದ್ರೆ ಎರೆಹುಳು ನಮ್ಮ ಏನು ಬೆಳೆಗೆ ಬೇಕಾದಂತ ಏನು ಕಸ ಕಡ್ಡಿ ಎಲ್ಲ ತಿಂದು ಅದಕ್ಕೆ ಬೇಕಾದಂತ ಗೊಬ್ಬರ ಸಿಗುತ್ತೆ. ರೈತ ಮಿತ್ರ ಎರೆಹುಳು ಅಂತಾರಲ್ಲ, ಅದು ಎಷ್ಟು ನಾವು ಅದು ಎರೆಹುಳ ಎಷ್ಟು ಸಂಖ್ಯೆ ಜಾಸ್ತಿ ಇರ್ತೋ ಅಷ್ಟು ಫಲವತ್ತಾಗಿರ್ತದೆ ನಮ್ಮ ಹೊಲ. ಈಗ ಎರೆಹುಳನೇ ನಮ್ಮ ಹೊಲಕ್ಕೆ ಸಾವಯವ ಅಂತ ಆಗಿರ್ತಕ್ಕಂಥದ್ದು ಅದೇ ಒಂದು ಉದಾಹರಣೆ. ಸ್ವಲ್ಪ ಬಿಸಿಲಾದ್ರಿಂದ ಸ್ವಲ್ಪ ಕಡಿಮೆ ಆಗಿದಾವ, ಆದ್ರೂ ಇದಾವ ಮರಿಗಳೆಲ್ಲ ಇದಾವ, ನೋಡ್ಬೋದು. ಇರ್ಲಿ ಸರ್. ನೆಕ್ಸ್ಟ್ ಅವು ಗೊಬ್ಬರಗಳು ತೋರ್ಸೋಣ ಸರ್. ಇದು ಬೀಜ ಬಂದು ಇದು ರಾಜಮುಡಿ ಅಂತ ಇದ್ರ ತಳಿ ಹೆಸರು. ಇದು ನಾಟಿ ತಳಿದು ಅಕ್ಕಿ ಕೆಂಪು ಇರ್ತದೆ ಇದು. ಈಗ ನಾನು ಈಗಾಗಲೇ ಹೇಳಿದಂತೆ ಕೆಂಪಕ್ಕಿ ತುಂಬಾ ಬೇಡಿಕೆ ಇದೆ.
ನಗರ ಪ್ರದೇಶದಲ್ಲಿ. ಇದು ನಾನು ಈಗ ಎಲ್ಲ ಲೇಬರ್ ಪ್ರಾಬ್ಲಮ್ ಆಗಿರೋದ್ರಿಂದ ಸ್ವಲ್ಪ ಮುಂದಿನ ಫ್ಯೂಚರ್ಗೆ ಆಳುಗಳು ಸಿಗೋದಿಲ್ಲ, ಬೇರೆ ವಿಧಾನ ಬೆಳಿಬೇಕಂತೇಳಿ ಇದು ಭತ್ತ ಎರಚಿದ್ದೀನಿ. ನೇರವಾಗಿ ಬೀಜನ ಚೆಲ್ಲಿ ಇದು ಬೆಳೆದಿರೋದು ಇದು ರಾಜಮುಡಿ. ಇನ್ನೊಂದು ಮೇಲೆ ಡ್ರಮ್ ಸೀಡ್ ಅಂತ ಬರುತ್ತೆ. ಡ್ರಮ್ ಸೀಡು ಎಲ್ಲ ಬೀಜ ಎಲ್ಲ ನೆನೆ ಹಾಕಿ ರೆಡಿ ಮಾಡಿ ಡ್ರಮ್ ಸೀಡ್ ಮುಖಾಂತರ ಹಾಕಿದ್ದೀನಿ. ಅವತ್ತು ನಮ್ಮ ಸಹಾಯಕ ಕೃಷಿ ನಿರ್ದೇಶಕರು ಬಂದಿದ್ರು. ಆಮೇಲೆ ಅದನ್ನ ನಾಟಿ ಮಾಡಿದ್ದೀನಿ. ಸೊ ಇದು 3 ರೀತಿ ಯಾವುದು ಚೆನ್ನಾಗಿ ಬರುತ್ತೋ ಅದನ್ನ ಮುಂದೆ ಆ ವಿಧಾನ ಪದ್ಧತಿಯನ್ನ ಬದಲಾವಣೆ ಮಾಡ್ಬೇಕಂತೇಳಿ 3 ವಿಧಾನದಲ್ಲಿ ಭತ್ತ ಬೆಳೆದಿದ್ದೀನಿ ಸರ್. ಗೊಬ್ಬರಗಳಿದಾವ ಅದ್ರಾಗ, ಎಲ್ಲಾರು ಬರಕ ಆಗಲ್ಲ. ಎಷ್ಟು ಜನ ಆಗುತ್ತೋ ಅದು ಬರ್ರಿ, ಅದ್ರಲ್ಲಿ ತೋರಿಸ್ತೀನಿ ಗೊಬ್ಬರ. ಬರ್ರಿ ಬರ್ರಿ ರೈತರು ಬರ್ರಿ, ರೈತರು ಬರ್ರಿ. ಹುಳ ಇದ್ ಮಾಡಿದ್ರ ಅಲ್ಲೇ ಇರ, ನೀನು ಇಲ್ಲಿ ನಿಂತ್ಕೊಂಡ್ಬಿಡು, ಯಾರನ್ನ ಬಿಡ್ಬೇಡ ಅಲ್ಲಿ ಸಮೀಪದಾಗ. ಸರ್ ನೀವು ಕಡೆ ಬರ್ರಿ, ಅಲ್ಲೇ ನಿಂತಮ್ಮ, ಅಲ್ಲಿ ಕಡ್ತುಗಳದೇವ, ಅದಕ್ಕ ಬಡ ಅಂತ ಅದಕ್ಕೆ ಗೊತ್ತಿರಲ್ಲ. ಬರ್ರಿ ಸರ್, ಪ್ರಕಾಶ್ ಸರ್ ಬರ್ರಿ. ಬರ್ರಿ, ಅಷ್ಟಾತ ಆಯ್ತು, ಜಾಗ ಐತೆ, ಬರ್ರಿ ಸರ್, ಬರ್ರಿ ಸರ್, ಪಲಾಯ್ ಸರ್. ಇದು ವೇಸ್ಟ್ ಡಿಕಂಪೋಸರ್. ಇದು ವೇಸ್ಟ್ ಡಿಕಂಪೋಸರ್ ಬಹಳಷ್ಟು ಜನಕ್ಕೆ ಇವಾಗಲೇ ಗೊತ್ತಾಗಿದೆ. ಮೊದಲೇ ಸಲ ಮಾತ್ರ ಒಂದ್ಸಲ ಒಂದು ಪ್ಯಾಕೆಟ್ ತರಬೇಕು. ಅದಕ್ಕೆ 2 kg ಬೆಲ್ಲ, 200 ಲೀಟರ್ ನೀರು ಹಾಕಿ 1 ವಾರಕ್ಕೆ ರೆಡಿ ಆಗುತ್ತೆ ತಿರುವಿದ್ರೆ. ಅದು ಇದಕ್ ಬಂದು ಇದು ಬೇಗ ಕಳಿತೈತಿ. ಇವಾಗ ಗೊಬ್ಬರ ಏನು ಎರೆಹುಳು ಗೊಬ್ಬರ ಐತಲ್ಲ, ನೀವು ಬಹಳ ರೈತರಿ ಅಂತ ಬಹಳ ಸುಲಭ ಐತಿ. ಕೆಲವರು ಏನ್ ಮಾಡ್ಕೊಂಡ್ರ ಪ್ರಕಾಶ್ ಅವ್ರೆ, ಅದು ಎರೆಹುಳು ಗೊಬ್ಬರ ಮಾಡದೆ ಒಂದು ಎರೆಹುಳು ಗೊಬ್ಬರ ಅದೇ ಒಂದು ಉದ್ಯಮ ಮಾಡ್ಕೊಂಡಾರ. ಎಲ್ಲ ವೇಸ್ಟ್ ಎಲ್ಲ ತಂದು ಬೆಂಕಿ ಹಚ್ಚೋದೆಲ್ಲ ತಂದು ಅದ್ರಾಗ ಹಾಕ್ಬಿಟ್ರೆ ಅದು ಇವತ್ತು ಸಿಟಿಯಲ್ಲಿ 20 ರೂಪಾಯಿ ಕೆಜಿ ಇದೆ ಸರ್. 20 ರೂಪಾಯಿ ಕೆಜಿ ಇದೆ ಸರ್. ನೀವು ಬೆಂಗಳೂರಿಂದ ಬಂದ್ರೆ 20 ರೂಪಾಯಿ ಕೆಜಿ ಇದೆ. ಅದು ಎರೆಹುಳು ಗೊಬ್ಬರ ಸಿಗ್ತಾ ಇಲ್ಲ, ಯಾಕಂದ್ರೆ ಇವಾಗೆಲ್ಲ ಸರ್ಕಾರ ಎಲ್ಲ ಫರ್ಟಿಲೈಸರ್ ಎಲ್ಲ ಕಟ್ ಮಾಡಕತ್ತೈತಿ ಇವಾಗ. ಹೌದಾ, ಅದಕ್ಕ ಇದು ಪರ್ಯಾಯವಾಗಿ ಕೆಲವರು ಉದ್ಯಮಾಗಿ, ನಿರುದ್ಯೋಗಿಗಳು ಅದು ಉದ್ಯಮಾಗಿ ಮಾಡ್ಕೋಬಹುದು. ಅದು ಇದು ಇದಾಕಿ ಸ್ವಲ್ಪ ಬೇಗ ಕಳಿತೀವಿ ಸರ್. ಅದು ಏನ್ ವೇಸ್ಟಿಂಗ್ ಕಂಪೋಸ್ ಹಾಕಿದ್ರೆ 3 ತಿಂಗಳು 2-2.25 ತಿಂಗಳಿಗೆ ಕೊಳ್ತದ ಸರ್ ಬೇಗ. ಇಲ್ಲ ಇಂದ ಅರಿಸಿ ಬಿಡ್ತಾವ ಅಷ್ಟೇ. ಎಂಡೆ ಸಗಣಿ ನೀರ್ ಹಾಕ್ತಿವಿ, ಸಗಣಿ ನೀರ್ ಹಾಕೋ ಬದಲು ಸಗಣಿ ಹಾಕಿ ಇದನ್ನ ಹಾಕಿ ಕಲಸಿ ಹಾಕ್ಬಿಡ್ತಾವ. ಸೊ ಡಬಲ್ ಇದಾವೆ. ಇದು ಗೋಕೃಪಾಮೃತ ಮೊದ್ಲು ಕಲ್ಚರ್ ತಂದಿರ್ತೀವಿ ಇದ್ರಾಗ. ಕನೇರಿ ಮಠದ ಅದು ಮೂಲ. ಇದು ಒಂದು 2 ಲೀಟರ್ ಫಸ್ಟ್ 2 ಲೀಟರ್ ಕಲ್ಚರ್ ತಗೊಂಡೋಗಿ, ಇವಾಗ ನಿಮ್ಗೆ ಯಾರಾದ್ರೂ ಬೇಕಾದ್ರೆ ಒಯ್ರಿ. ಆನಂತರ ಕಾರ್ಯಕ್ರಮ ಆದ ನಂತರ ಕಲ್ಚರ್ 2 ಲೀಟರ್ ತಗೋತೀವಿ. ಆನಂತರ 2 kg ಸಾವಯವ ಬೆಲ್ಲ, 200 ಲೀಟರ್ ನೀರು, 2 ಲೀಟರ್ ದೇಶಿ ಆಕಳ ಮಜ್ಜಿಗೆ, ಇದು ಹಾಕಿ 1 ವಾರಕ್ಕೆ ಇಟ್ಟರೆ ರೆಡಿ ಆಗುತ್ತೆ. ಇದನ್ನ ಎಷ್ಟಾರ ಮಲ್ಟಿಪ್ಲೈ ಮಾಡ್ಕೋಬಹುದು. ನಾವು ಮೊದ್ಲ ಏನ್ ಮಾಡ್ತೀವಿ ಅಂದ್ರೆ ಪ್ರಾರಂಭದಲ್ಲಿ 2 ಲೀಟರ್ ತಂದು ಇಷ್ಟು ಮಾಡ್ಕೊಂತೀವಿ. ಇದನ್ನ ಏನ್ ಮಾಡ್ತೀವಿ, ಹೊರಗಡೆ ಸಿಂಟೆಕ್ಸ್ ಇದೆಯಲ್ಲ ಅಲ್ಲಿ ಶಿಫ್ಟ್ ಮಾಡ್ತೀವಿ. ಅಂದ್ರೆ 1500 ಲೀಟರ್ ಅದು. ಯಾಕಂದ್ರೆ ನಮ್ದು 10 ಎಕರೆ ಹೊಲ ಅಲ್ಲ. 1500 ಲೀಟರ್ ಏನ್ ಮಾಡ್ತಾರೆ, 15 ಲೀಟರ್ ಹಾಕ್ತಿವಿ. ಇದನ್ನ 15 kg ಬೆಲ್ಲ, 15 ಲೀಟರ್ ಮಜ್ಜಿಗೆ ಹಾಕಿದ್ರೆ ವಾರಕ್ಕೆ ರೆಡಿ ಆಗುತ್ತೆ ಅದು. ಆಮೇಲೆ ಏನಾತ್ರ ನೆಕ್ಸ್ಟ್ ಏನಾಯ್ತಲ್ಲ, ನೆಕ್ಸ್ಟ್ 15 ಲೀಟರ್ ಹಾಕೋದ್ ಬೇಕಾಗಿಲ್ಲ. ಅದು 15 ಲೀಟರ್ ಅದ್ರ ಉಳಿಸ್ತೀವಿ. 15 kg ಬೆಲ್ಲ ಹಾಕ್ತಿವಿ, 15 ಲೀಟರ್ ಮಜ್ಜಿಗೆ ಹಾಕ್ಬಿಟ್ರೆ 1 ವಾರಕ್ಕೆ ರೆಡಿ ಆಗುತ್ತೆ. ಅದು ಪದೇ ಪದೇ ಮಾಡ್ತಾನೆ ಇರೋದು. ಅದು ವಾಲ್ ಬಿಟ್ಟಿದ್ದೀನಿ, ಒಂದ್ಸಲ ನೀರಿನ ಮುಖಾಂತರ ಹಾಯಿಸ್ತೀನಿ. ಅದ್ರಾಗ 36 ಸೂಕ್ಷ್ಮ ಜೀವಾಣುಗಳು ಇರ್ತಾವ ಅದ್ರಲ್ಲಿ. ಇದು 1 ವಾರ ಇಡೋದ್ರಿಂದ ಆ ಸೂಕ್ಷ್ಮ ಜೀವಾಣುಗಳು ಮಲ್ಟಿಪ್ಲೈ ಆಗ್ತಾವ, ವೃದ್ಧಿ ಆಗ್ತಾವ. ಸೊ ಇದ್ರಾಗ ಅನಂತ ಕೋಟಿ ಇರ್ತಾವ. ಇದ್ರಾಗ ಇದು ಏನಾಗುತ್ತಂತಂದ್ರೆ, ನಮ್ಮ ಭೂಮಿಯಲ್ಲಿ ಇರ್ತಕ್ಕಂಥ ಸೂಕ್ಷ್ಮ ಜೀವಾಣುಗಳು ಆಕ್ಟಿವೇಟ್ ಆಗ್ತಾವ. ಸೂಕ್ಷ್ಮ ಜೀವಾಣುಗಳು ಯಾವಾಗ ಆಕ್ಟಿವೇಟ್ ಆಯ್ತಂದ್ರೆ ಜೈವಿಕ ಕ್ರಿಯೆ ಎರೆಹುಳು ಆಗ್ತಾವ. ಅಲ್ಲಿರ್ತಕ್ಕಂಥ ಕಸ ಕಡ್ಡಿ ತಿಂದು ನಮ್ಮ ಮೂಲಕ ಭೂಮಿ ಫಲವತ್ತ ಆಗ್ತದೆ. ನಮ್ದು ಫಲವತ್ತತೆ ಮತ್ತು ಬೆಳೆ ಜಾಸ್ತಿ ಬರ್ತದೆ. ಇಲ್ಲ, ಕ್ರಿಮಿನಾಶಕ ಅಲ್ಲ, ಕ್ರಿಮಿನಾಶಕ ಇದೆ, ತೋರಿಸ್ತೀನಿ ಸರ್. ಇದು ಭೂಮಿ ಒಳ್ಳೆ ಭೂಮಿ ಹದವಾಗಿ ಬರ್ತಾ ಹೇಳಿದ್ರು ಯಾರೋ, ಅದೇ ಭತ್ತ ಏನ್ ಕಟಾವ್ ಮಾಡಿವಲ್ಲ, ಭೂಮಿ ಮಿದುವ ಇದೆ, ಇದು ಅದ ಕೆಲಸ ಮಾಡ್ತಾರೆ. ಹೌದು, ಇದು ಬೆಳೆ ಪ್ರಚೋದಕವಾಗಿ ಕೆಲಸ ಮಾಡುತ್ತೆ. ಆಮೇಲೆ ಲಘುಪೋಷಕಾಂಶ ಇರ್ತಾವಲ್ಲ, ಕರಗಲ್ಲ, ಗಿಡದ ಬೇರೆ ಸಿಗಲ್ಲ. ಅದನ್ನ ಕನ್ವರ್ಟ್ ಮಾಡಬೇಕು ಸೂಕ್ಷ್ಮ ಜೀವಿಗಳು. ನಮ್ಮಲ್ಲಿ ಕೆಮಿಕಲ್ಸ್ ಹಾಕಿದ್ರೆ ಕಮ್ಮಿ ಆಗ್ಬಿಡುತ್ತೆ. ಇದು ಕೊಟ್ಟಾಗ ಏನಾಗ್ತಂದ್ರೆ ಅದು ಆಕ್ಟಿವಿಟಿ ಜಾಸ್ತಿ ಆಗುತ್ತೆ. ಸೊ ಅವಾಗ ಏನು ಅವೈಲೇಬಲ್ ಫಾರ್ಮ್ ಕನ್ವರ್ಟ್ ಮಾಡ್ತಾವೆ. ಯಾವಾಗ ಸಿಗೋದಿಲ್ವಾ 1 ವಾರ ಅಷ್ಟೇ ಯೂಸ್ ಮಾಡಬಹುದಾ, ಮತ್ತೆ 1 ವಾರ ಆದ್ಮೇಲೆ? ಇಲ್ಲ, 2 ಲೀಟರ್ ಬಿಡೋದು ಇದ್ರಾಗ. ಮತ್ತೆ ನೀರ್ ಹಾಕೋದು, ಬೆಲ್ಲ ಹಾಕೋದು, ಮಜ್ಜಿಗೆ ಹಾಕಿ ಮತ್ತೆ ಅಷ್ಟೇ ಅಷ್ಟೇ. ಸ್ವಲ್ಪ ತೀರ್ಥ ಎಪ್ಪಿದ್ದಂಗ ಸ್ವಲ್ಪ ತೀರ್ಥ ತರೋದು, ಎಲ್ಲಾ ನೀರ್ ಕಲ್ಸೋದು, ಎಲ್ಲರಿಗೂ ಕೊಡೋದು. ಆಮೇಲೆ ಇನ್ನೊಂದು, ಈಗ ನಮ್ಮ ಘನ ಸರ್ಕಾರಗಳು, ಕೇಂದ್ರ ಸರ್ಕಾರ ಇರ್ಲಿ, ರಾಜ್ಯ ಸರ್ಕಾರಗಳು ಇರ್ಲಿ,
ರೈತರು ಸಾವಯವ ಕಡೆ ವಾಲ್ಬೇಕಂತೇಳಿ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಅಭಿಯಾನ ಅಂತ ಒಂದು ಯೋಜನೆ ಇದು ಮಾಡಿದ್ದಾರೆ. ಅದಕ್ಕೆ ಇವ್ರನ್ನ ನಾವು ಬ್ಲಾಕ್ ರಿಸೋರ್ಸ್ ಪರ್ಸನ್ ಅಂತ ಆಯ್ಕೆ ಮಾಡ್ಕೊಂಡಿದೀವಿ. ಇವ್ರಲಿಂದಾನೇ ರೈತರು ಕನ್ವರ್ಟ್ ಆಗಬೇಕು. ಆಮೇಲೆ ರೈತರಿಗೆ ನಾವು ಮಲ್ಟಿಪ್ಲೈ ಮಾಡಕ್ಕೆ ಎಲ್ಲದಕ್ಕೂ ಅವ್ರಿಗೆ ಟ್ರೈನಿಂಗ್ಸು ಕೊಡ್ತಾ ಇದೀವಿ ಆಲ್ರೆಡಿ. ಮುಂದಿನ ದಿನಗಳಲ್ಲಿ ಕೂಡ ಟ್ರೈನಿಂಗ್ಸ್ ಮಾಡಿಸ್ತಾ ಇರ್ತೀವಿ. ಸೊ ಅದಕ್ಕೆ ಇವತ್ತು ನಮ್ಮ ಕಂಪ್ಲಿ ಭಾಗದಿಂದ ಅವ್ರದ್ದು ಒಂದು ಬ್ಲಾಕ್ ಇದೆ, ಅವ್ರನ್ನೂ ಕರೆಸಿದ್ದೀನಿ. ನೆಕ್ಸ್ಟ್ ಅವರು ಈ ತರ ಕನ್ವರ್ಟ್ ಆಗ್ಬೇಕಂತ. ಸರ್ ಇದು ನೆಕ್ಸ್ಟ್ ಬಿಲ್ವಪತ್ರೆ ಕಷಾಯ. ಗೌಡ್ರ ಸ್ವಲ್ಪ ಇತ್ತದ್ ಬರ್ತಾರೆ. ಇದು ಬಿಲ್ಪತ್ರೆ ಕಷಾಯ. ಇದು ಇದರಲ್ಲಿ ಪೊಟ್ಯಾಶ್ ಅಂಶ ಇರ್ತತೆ. ಸಾಮಾನ್ಯವಾಗಿ ಮುಖ್ಯವಾದ ಬೇಸಿಕ್ ಅಂತಂದ್ರೆ NPK ಬೇಕು ನಮ್ಮ ಯಾವುದೇ ಬೆಳೆ ಬೆಳಿಲಿಕ್ಕೆ. ಇದ್ರಾಗ ವಿಶೇಷವಾಗಿ ಏನಂತಂದ್ರೆ ಪೊಟ್ಯಾಶ್ ಅಂಶ ಜಾಸ್ತಿ ಇರ್ತತೆ. ಈ ಪೊಟ್ಯಾಶ್ ಅಂಶ ಇರೋದ್ರಿಂದ ಮೊದಲು ಬಿಲ್ಪತ್ರೆ ಕಾಯಿ ತಂದು ಅದನ್ನ ಒಳಗಡೆ ಪಲ್ಪ್ ತೆಗೆದು ಅದು ಎಷ್ಟು ಪ್ರಮಾಣ ಇರ್ತತೋ ಅಂದಾಜು ಪ್ರಮಾಣ ಬೆಲ್ಲ ಹಾಕ್ತದೆ. ಯಾವುದು ಸಾವಯವ ಬೆಲ್ಲ ಹಾಕಿ ಸ್ವಲ್ಪ ಅದು ಮುಳುಗೋ ತಕ್ಕನ ನೀರು ಹಾಕಿ ಇದು 1.5 ತಿಂಗಳು ಫ್ರಾಗ್ಮೆಂಟೇಶನ್ ಮಾಡ್ತೀವಿ. 1.5 ತಿಂಗಳ ನಂತರ ಇದನ್ನ ಬೆಳಿಗ್ಗೆ 1 ಲೀಟರ್ ನೀರಿಗೆ 5 ರಿಂದ 10 ml ಹಾಕಿ ನಾವು ಸ್ಪ್ರೇ ಮಾಡ್ತೀವಿ ಸರ್. ಪೊಟ್ಯಾಶ್ ಕೊಡೋದ್ರಿಂದ ಏನಾಗುತ್ತೆ, ಬೆಳೆಗಳಿಗೆ ರೋಗ ರುಜುವಾನ ಶಕ್ತಿ ವೃದ್ಧಿ ಮಾಡ್ತದೆ. ರೋಗಗಳು ಜಲ್ದಿ ಬರೋದಿಲ್ಲ. ಕಾಳು ಗಟ್ಟಿ ಕಾಳು ತುಂಡಾಗ ಕಾಳು ದಪ್ಪ ಆತತೆ. ಮೇಜರ್ ನ್ಯೂಟ್ರಿಯೆಂಟ್ ಗಳಲ್ಲಿ NPK, ಇದರಲ್ಲಿ ಯೂರಿಯಾ, ರಂಜಕ ಮತ್ತು ಪೊಟ್ಯಾಶ್. ಸರ್ ಇದು ನೆಕ್ಸ್ಟ್ ಬಂದು ಬ್ರಹ್ಮಾಸ್ತ್ರ ಅಂತ ಇದು. ಸೊ ಈಗ ಸಾಮಾನ್ಯವಾಗಿ ನಾವು ರಾಸಾಯನಿಕ ಗೊಬ್ಬರಗಳು ಹಾಕಿದ್ರೆ ಮಾತ್ರ ಅದು ಸ್ವಲ್ಪ ಹೆಚ್ಚು ಕ್ರಿಮಿಕೀಟಗಳು ಬರ್ತಾವ, ರೋಗ ಬರ್ತತೆ. ಯಾಕಂದ್ರೆ ಅದು ನ್ಯಾಚುರಲ್ ಆಗಿ ಬೆಳೆದ್ರಿಂದ ಅದಕ್ಕೆ ಬಹಳಷ್ಟು ಬರಲ್ಲ. ಇವತ್ತಿನವರೆಗೂ ನನ್ನ ಅನುಭವದಾಗ ನಮ್ಮ ಹೊಲಕ್ಕ ಯಾವುದೇ ರಾಸಾಯನಿಕ ಕೀಟಗಳು ಬಂದಿಲ್ಲ, ರೋಗ ಬಂದಿಲ್ಲ. ನಿಮ್ ಪಕ್ಕದ ಹೊಲದಲ್ಲಿ ಇದ್ರು ಸಹಿತ ಏನ್ ಆಗಲ್ಲ, ಅದು ಏನ್ ಬರಲ್ಲ. ಯಾಕಂದ್ರೆ ನಮ್ದು ಸ್ಟೆಮ್ ಅಂದ್ರೆ ಅದು ಕಾಂಡ ಏನಿರ್ತದಲ್ಲ ಗಟ್ಟಿಯಾಗಿರ್ತತೆ. ಈಗ 2001 ಏನಾಯ್ತಂದ್ರೆ ಮಲೆನಾಡಿಗೆ 3 ಪಟ್ಟು ಜಾಸ್ತಿ ಆಯ್ತು ಮಳೆ. ಎಲ್ಲ ಹೊಲಗಳು ಸ್ಲ್ಯಾಪಿಂಗ್ ಆಗಿದ್ವು, ಅಂದ್ರೆ ಎಲ್ಲ ಮಲಿ ಬಿಟ್ಟಿದ್ವು. ಎಲ್ಲ ನೆಲ್ಲು DC-ಯರು AC-ಯರು ಎಲ್ಲಾರು ಬಂದ್ರು. ಯಾಕಂದ್ರೆ ಇಲ್ಲಿ ಮೇನ್ ರೋಡಿಗೆ ಹತ್ರ ಇಲ್ಲೇ ಇಳಿದು ಬಂದ್ರು. ಎಲ್ಲಿ ಕಣ್ಣಿ ಕಾಣೋವರೆಗೂ ಭತ್ತ ಬಿದ್ದಿತ್ತು. ನಮ್ಮ ಹೊಲ ಮಾತ್ರ ಹಿಂಗೆ ಇವಾಗ ಮುದ್ರಿಕೆಣತ್ತಲ್ಲ, ಹಿಂಗ್ ಮುದ್ರಿಕೊಂಡು ಹಿಂಗೇ ಇತ್ತದು, ಬಿದ್ದಿದ್ದಿಲ್ಲ. ಯಾಕಂದ್ರೆ ಎಲ್ಲರೂ ಕೇಳಿದ್ರು ಇದ್ಯಾಕ ಹೊಲ ಬಿದ್ದಿಲ್ಲ, ಅದೆಲ್ಲ ಬಿದ್ದವ ಅಂತಂದ್ರೆ ಇಲ್ಲ ತಾತ, ಇಲ್ಲ ಸರ್ ಅವರು ಆ ತಾತನವ್ರು ಸೊತ್ತು ಹಾಕದಲ್ಲ, ಮುದ್ದ ಹಾಕದಲ್ಲ, ಅದಕ್ಕ ಬಿದ್ದಿಲ್ಲ ಅಂತಂದ್ರು. ಅಲ್ಲಪ್ಪ ನೀವ್ ಇದ್ರಂಗ 20-25 ಚೀಲ ಆದ್ರೆ ಯಾರು ರೊಕ್ಕ ಯಾರಿಗೆ ಕೊಡ ಅಂತ ಅಂದ್ರು. ಇದು ಅದು ಸ್ಟೆಮ್ ಗಟ್ಟಿರ್ತದೆ ಸರ್, ಅದು ಹಂಗಾಗಿ ಸ್ಲ್ಯಾಪಿಂಗ್ ಆಗಲ್ಲ ಅದು. ಇದು ಬ್ರಹ್ಮಾಸ್ತ್ರ ಅಂತ 12 ನಮೂನಿ ಸೊಪ್ಪು ಸರ್. ಏನೋ ಅಡ್ವಾನ್ಸ್ ಆಗಿ ಒಂದೊಂದ್ಸಲ ಪ್ರಕೃತಿ, ನಾವು ರೈತನ ಬದುಕು ಹೆಂಗಂದ್ರ ಪ್ರಕೃತಿ ಜೊತೆಗೆ ನಾವು ಹೋಗ್ಬೇಕು. ಒಂದೊಂದ್ಸಲ ಏನಾಯ್ತು ಪ್ರಕೃತಿ ಕೆಟ್ಟು ಸಹಿತ ಬರ್ಬೋದೇನಂತೇಳಿ ಅಡ್ವಾನ್ಸ್ ಆಗಿ ನಾವು ಬ್ರಹ್ಮಾಸ್ತ್ರ ಇದು ಬೆಳೆ ಪ್ರಚೋದಕ್ಕಾಗಿ ಕೆಲಸ ಮಾಡುತ್ತೆ. ಯಾಕಂದ್ರೆ ಹಾಲಿನ ಅಂಶ ಇರ್ತಕ್ಕಂಥದ್ದು ಯಾವ್ದು ಎಕ್ಕೆ ಗಿಡ, ಅದರಲ್ಲಿ ಹಾಲಿನ ಅಂಶ ಇರ್ತಲ್ಲ, ಬೋರಾನ್ ಆಗಿ ಕೆಲಸ ಮಾಡುತ್ತೆ. ಅದು ಒಂದು ಮೇನ್ ಕಂಟೆಂಟ್ ನಮ್ಮ ಭೂಮಿ ಬೇಕು, ನಮ್ಮ ಬೆಳೆಗೆ ಬೇಕು. ಇದರಲ್ಲಿ ಬೋರಾನ್ ಇರ್ತದೆ ಸರ್. ಅಂದ್ರೆ ಎಕ್ಕೆ ಎಲೆ ಐತಲ್ಲ, ಅದ್ರ ಬೋರಾನ್ ಇರ್ತದೆ. ಇದು 12 ನಮೂನಿ ಸೊಪ್ಪು ಹಾಕ್ತವೆ. ಬೇವು ಎಲ್ಲ ಸಿಗುತ್ತೆ, ಎಲ್ಲ ಉಚಿತವಾಗಿ ಸಿಗುತ್ತೆ. ಬೇವು, ವಂಗೆ, ಸೀತಾಫಲ, ಔಡ್ಲ, ಲಕ್ಕೆ, ಎಕ್ಕೆ, ದತ್ತೂರಿ, ಬಿಲ್ವಪತ್ರೆ, ಈಗ 12 ನಮೂನಿ ಸೊಪ್ಪು ಹಾಕಿ 2 kg ಹಸಿಮೆಣಸಿನಕಾಯಿ, 3 kg ಬೆಳ್ಳುಳ್ಳಿ, ಅದು ಮಾತ್ರ ಚಟ್ನಿ ಮಾಡಿ ಹಾಕ್ತವೆ. ನೀವು ಬೇಕಾದ್ರೆ ಇನ್ನೂ ಸ್ಟ್ರಾಂಗ್ ಬೇಕಂದ್ರೆ ಈ ವರ್ಷ ನಾನು ತೊಗರಿ ಹಾಕಿದ್ರಿಂದ ಗೋಮೂತ್ರದಲ್ಲಿ ಹಾಕ್ಬಿಟ್ಟಿನಿ. ಇದನ್ನ ಇನ್ನೂ ಸ್ಟ್ರಾಂಗ್ ಆಗುತ್ತಂತ. ನೀರಿನಲ್ಲಿ ಹಾಕ್ಬೋದು, ಭತ್ತಕ್ಕೇನು ಅಷ್ಟು ಸಾಕು. ಗೋಮೂತ್ರದಲ್ಲಿ ಡಬಲ್ ಸ್ಟ್ರಾಂಗ್ ಆಗುತ್ತೆ. ಗೋಮೂತ್ರ ಎಷ್ಟು ಲೀಟರ್? ಗೋಮೂತ್ರ ಒಂದು 50-60 ಲೀಟರ್ ಹಾಕಿದ್ರೆ ಸಾಕು. ಒಂದು 50% ಹಾಕ್ರಿ, ಅದ್ರಾಗೂ ಹಾಕಿರಿ ಇನ್ನೂ ಪರವಾಗಿಲ್ಲ ಸರ್. ಅದು ಫಿಶ್ ಅಮಿನೋ ಆಸಿಡ್ ಅಂತದ. ಈಗ ಸಾಮಾನ್ಯವಾಗಿ ಈಗ ಯೂರಿಯಾ ಸರ್ಕಾರ ಈಗೆಲ್ಲ ಯೂರಿಯಾ ಕಟ್ ಮಾಡಿದೆ. ರೈತರೆಲ್ಲ ಯೂರಿಯಾದ ಕೊರತೆ, ಪಾಪ ಇವ್ರಿಗೆ ನಿದ್ದಿಲ್ಲ, ನೀರಿಲ್ಲ, ಏನ್ ಸರ್ ಇವ್ರಿಗೆ ಊಟ ಇಲ್ಲ, ಹಿಂಗಾಗಿದೆ ಯೂರಿಯಾದ ಬಾಧ. ಅದಕ್ಕಾಗಿ ಏನ್ ಮಾಡಿದೆ ಅಂದ್ರೆ ನಾನು ಅದ್ರಷ್ಟೇ ಕೆಲಸ ಮಾಡೋದು. ಯಾಕಂದ್ರೆ ರೈತರಿಗೆ ಇಮಿಡಿಯೇಟ್ ಆಗಿ ಹಾಕತ್ಲೇ ಬರ್ಬೇಕಂತಾರೆ. ಫಿಶ್ ಅಮಿನೋ ಆಸಿಡ್ ಅಂತ ಸಾಹೇಬ್ರಿಗೆ ಗೊತ್ತಿರ್ತಾರೆ. ಅಮಿನೋ ಆಸಿಡ್ ಇರುತ್ತಲ್ಲ ಸರ್, ಅದು ಇಮಿಡಿಯೇಟ್ ಆಗಿ ಕೆಲಸ ಮಾಡುತ್ತೆ. ಈಗ ಫಿಶ್ ಕಡಿತಿರ್ತಾರಲ್ಲ, ಅದು ವೇಸ್ಟ್ ಸಿಗುತ್ತೆ ಸರ್. ಅದು ದುಡ್ಡು ಕೊಡ್ತಾರದೇನೆ. ಯಾಕಂದ್ರೆ ನಾನು ಇದರಲ್ಲಿ ಪಾಂಡ್ ಇದೆ, ಆ ಪಾಂಡ್ನೆ ಮೀನಿದೆ, ಕಟ್ ಮಾಡಿ ಹಾಕ್ತೀನಿ ನಮ್ಮ ಹುಡುಗರು ಕೂಡ. ಅದು ಫಿಶ್ ಒಂದು 50 kg ಫಿಶ್ ಹಾಕಿದ್ದೀನಿ ಕಟ್ ಮಾಡಿ, 50 kg ಸಾವಯವ ಬೆಲ್ಲ. ಅದು 2 ತಿಂಗಳು ಬೇಕು. ಅದ್ರ ನೀರು ಏನು ಹಾಕಂಗಿಲ್ಲ. 2 ತಿಂಗಳಿಗೆ ಒಳ್ಳೆ ರಸ ಬಿಡುತ್ತದ, ಒಂಥರ ರಸ ಬಿಡುತ್ತೆ. ಅದನ್ನ ಸ್ಪ್ರೇ ಮಾಡಿ ಸ್ಟಾರ್ಟಿಂಗ್ 3 ml ಹಾಕ್ತು, ಅಂದ್ರೆ 1 ಲೀಟರ್ ಅಲ್ಲ, ಗ್ರೋತ್ ಪ್ರಮೋಟರ್ ಬರಲ್ಲ. ಅದು ಗಟ್ಟಿದ್ರೆ ಯಾರು ರೋಗ ಬರಲ್ಲ. ಮನುಷ್ಯನ ಆರೋಗ್ಯ ಅಂತ ಮನುಷ್ಯನಿಗೆ ಯಾರು ರೋಗ ಬರ್ತಾವ. ಅದು ಫಿಶ್ ಅಮಿನೋ ಆಸಿಡ್, ಅದು ಒಳ್ಳೆ ಕೆಲಸ ಮಾಡುತ್ತೆ.
ನೀವು ಆ ಹೊಲ ಹಾಕಿದ್ ನೋಡಿದ್ರೆ ಒಂದ್ ತಿಂಗಳಿಗೆ ಇತ್ತೇನು ಕ್ರಿಮಿನಾಶಕ ಹಾಕಿ ಫರ್ಟಿಲೈಸರ್ ಹಾಕಿ ನಾವು ಹಂಗ್ ಬರ್ತೈತೆ ಅದು ಅಷ್ಟು ಚೆನ್ನಾಗಿ ಬರ್ತೈತೆ ಅದು ಫ್ರೀ ಆಗಿ ಸಿಗುತ್ತೆ. ಆನಂತರ ಯೂರಿಯಾ ಫಿಶ್ ಅಮಿನೋ ಸ್ಟಾರ್ಟಿಂಗ್ ಒಂದು ನಾವು ಭತ್ತ ನಾಟಿ ಮಾಡ್ತೀವಲ್ಲ ಒಂದು 10 ದಿವಸದಿಂದ ಸ್ಟಾರ್ಟ್ ಮಾಡಿಬಿಡ್ತು ನಾವು, ಯಾಕಂದ್ರೆ ಗ್ರೋತ್ ಬರ್ಬೇಕಲ್ಲ ಇದು ಬರುತ್ತೆ. ಆನಂತರ ಅದು ಉಸುಕು ಗೋಮೂತ್ರ ಯೂರಿಯಾ ಉಗ್ಬೇಕು. ಅದನ್ನ ಏನ್ ಮಾಡ್ತೀವಿ ಸರ್, ಅದ್ರ ತುಂಬಾ ಡ್ರಮ್ ಒಂದು 3/4 ಭಾಗ ಉಸುಕಾಗ್ತವೆ, ಇಲ್ಲೇ ಲೋಕಲ್ ಸಿಗೋದು ಮರಳು ಹಳ್ಳದ್ ಹಾಕಿ ಅದ್ರ ಗೋಮೂತ್ರ ಅಕ್ಕಿಂತ ಹೋಗ್ತವೆ. ಹೋದಾಗ ಒಂದು 10-15 ದಿವ್ಸಕ್ಕೆ ಅದು ಅಲ್ಲಿ ಕುಡಿಯೋದು ಬಂದಾಗ್ಬಿಡುತ್ತೆ. ಒಂದು 20 ದಿವಸ ಬಿಟ್ಟು ಅದನ್ನ ಸ್ಪ್ರೆಡ್ ಮಾಡ್ತೇವೆ, ಅದನ್ನ ಹಾಕಿ ಭತ್ತ ನಾಟಿ ಮಾಡ್ತೇವೆ. ಅದು ಎರೆಹುಳು ಗೊಬ್ಬರ ಕೆಲಸ ಮಾಡುತ್ತೆ. ಯೂರಿಯಾ ಟೈಪ್ ಕೆಲಸ ಮಾಡ್ತಾರೆ. ಇದೆಲ್ಲ ನಮ್ದೇ ಯೂನಿಟ್ ಇದು ಇದು ಬೈರಾಪುರ ಫರ್ಟಿಲೈಸರ್ ಕಂಪ್ನಿ ಇದೆ ಸರ್. ಅಷ್ಟೇ ಗೋಮೂತ್ರ. ಸರ್ ಇದನ್ನ ಕಲಸ್ಲಾ ಸ್ವಲ್ಪ, ಇದು ಫಿಶ್ ಇಂದು ಇದ್ ಮಾಡ್ಯಾರ. ಇಲ್ಲ ಅಂದ್ರಗಿನ ನಿಮಗೆ ತರಬೇತಿ ಕೊಡ್ತೀವಿ ಯಾರು ಆಸಕ್ತ ರೈತರು ಉಚಿತವಾಗಿ. ಇಲ್ಲ ಫೀಸ್ ಮುಂದೆ ಮಾಡುವಾಗ ಈಗಂತ ಸದ್ಯ ಇಲ್ಲ. ಈಗ ಆಗ್ಲ ಫಸ್ಟ್ ಇಲ್ಲ ಅವ್ರು ನಾವು ಕನ್ವರ್ಟ್ ಆಗಲ್ಲ ಅನ್ನೋದೇ ಆಸೆ ಇದೆ. ಮೊಬೈಲ್ ಅಲ್ಲಿ ಹೇಳಿದ್ರೆ ಏನಾದ್ರು ಮಾಹಿತಿ ಕೊಡ್ತೀರಾ ಸರ್? ಹೇಳ್ತು ಸರ್, ಎನಿ ಟೈಮ್ ಮಾಡ್ರಿ. ದೂರದಲ್ಲಿದ್ರೆ ದೂರದಲ್ಲಿದ್ರೆ ಈಗ ಕೆಲವು ದೂರದಲ್ಲೇ ಇದಾರ ಸಾಫ್ಟ್ವೇರ್ ಅವ್ರಿಗೆಲ್ಲ ಬರ್ಬೇಕಾಗಿತ್ತು. ಹನುಮಂತ ರೆಡ್ಡಿ ಬಂದ ಇಲ್ಲ ಗೊತ್ತಿಲ್ಲ. 5 ವರ್ಷಗಳಿಂದ ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನ ಕ್ರಿಮಿನಾಶಕಗಳನ್ನ ಬಳಸದೆ ಈ ರೀತಿ ಬೆಳಿತಿದ್ದೀನಿ. ಒಟ್ಟು ಇವತ್ತು 3 ವೆರೈಟಿ ಬೆಳೆದಿದ್ದೀನಿ ನಾನು. BPT ಸೋನಾ ಮತ್ತು 15048 RNR ಮತ್ತು ಇದು ಕೆಂಪಕ್ಕಿ. ಇವತ್ತು ನಗರ ಪ್ರದೇಶದಲ್ಲಿ ತುಂಬಾ ಬೇಡಿಕೆ ಇರ್ತಕ್ಕಂಥ ಸಾವಯವದಲ್ಲಿ ಈ ರೀತಿ ಕಳೆದ 25 ವರ್ಷದಿಂದ ಬೆಳಿತಿದ್ದೀನಿ. ಎಲ್ಲ ಗ್ರಾಹಕರು ಅತ್ಯುತ್ತಮವಾಗಿ ಸ್ಪಂದಿಸ್ತಾ ಇದ್ದಾರೆ. ಯಾಕಂದ್ರೆ ಇವತ್ತು ಎಲ್ಲರಿಗೂ ಆರೋಗ್ಯ ಮುಖ್ಯ, ವಿಷಮುಕ್ತ ಆಹಾರ ಸಿಗ್ತಾ ಇಲ್ಲ. ಬೆಂಗಳೂರು ಮಹಾನಗರದಲ್ಲಿ ಇವತ್ತು ತುಂಬಾ ಬೇಡಿಕೆ ಇದೆ. ಆದ್ರಿಂದ ದಯಮಾಡಿ ರೈತರು ಇವತ್ತು ಅಟ್ಲೀಸ್ಟ್ ನಿಮ್ಮ ಮನೆ ಪೂರ್ತಿ 1 ಎಕರೆ ಅದರಲ್ಲಿ ಕನ್ವರ್ಟ್ ಆಗಿ ಸಾವಯವಕ್ಕೆ ಬರ್ಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾರೆ. ಇಲ್ಲ ಗೊಬ್ಬರ ರಾಸಾಯನಿಕ ಗೊಬ್ಬರ ಹಾಕಿಲ್ಲ, ನಂದೇ ಸ್ವಂತವಾದ ಒಂದು 8-10 ಗೊಬ್ಬರ, ಬಿಲ್ವ ರಸಾಯನ, ಫಿಶ್ ಅಮಿನೋ ಆಸಿಡ್, ಮತ್ತೆ ಬ್ರಹ್ಮಾಸ್ತ್ರ, ಗೋಕೃಪಾಮೃತ, ವೇಸ್ಟ್ ಡಿಕಂಪೋಸರು, ಎರೆಹುಳು ಗೊಬ್ಬರ, ಆಮೇಲೆ ಇದು ಡಯನ್ಸ, ಈ ಸುಮಾರು ಒಂದು 8-10 ನಮೂನೆ ಎಲ್ಲ ಉಚಿತವಾಗಿ ಸಿಗ್ತಕ್ಕಂಥದ್ದು, ಪ್ರಕೃತಿಯಲ್ಲಿ ಉಚಿತವಾಗಿ ಸಿಗ್ತಕ್ಕಂಥದ್ದು. ನಾನು ಇದು ಬಳಸಿ ಈ ರೀತಿ ಬೆಳೆತಿದ್ದೀನಿ. ಸಮೃದ್ಧವಾಗಿ ಬೆಳೆದಿದೆ ಭತ್ತ, ಯಾವುದೇ ರಾಸಾಯನಿಕ ಹಾಕಿಲ್ಲ. ಸ್ವಲ್ಪ ರೈತರು ಸಹಿತ ಮನಸ್ಸು ಮಾಡ್ಬೇಕು. ಇವತ್ತು ನಗರ ಪ್ರದೇಶದಲ್ಲಿ ತುಂಬಾ ಬೇಡಿಕೆ ಇದೆ. ಮೊನ್ನೆ ಕಮಿಷನರ್ ಬಂದಿದ್ರು ಬೆಂಗಳೂರಿಂದ. ಎಷ್ಟು ಡಿಮ್ಯಾಂಡ್ ಇದೆ ಅಂದ್ರೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಇವತ್ತು ನಮ್ದು 172 ಟೆಸ್ಟ್ ಆಗಿದೆ ಇದು ಅಕ್ಕಿ. ಇವತ್ತು 172 ಟೆಸ್ಟ್ ಆಗಿ 476 ರೂಪಾಯಿ 1 kg ಅಕ್ಕಿ ಕೇಳ್ತಿದಾರೆ ಎಕ್ಸ್ಪೋರ್ಟ್ಗೆ. ಅಂದ್ರೆ 500 ಟನ್ ಕೇಳ್ತಿದಾರೆ. ಬಟ್ ನನ್ನ ಹತ್ರ ಇಲ್ಲ ಕೊಡಕ, ಇಷ್ಟು ಡಿಮ್ಯಾಂಡ್ ಇದೆ. ರೈತರು ಏನಾದ್ರು ಗುಂಪಾಗಿ ಬೆಳೆದು ನೀವು ಆ ಬೇಡಿಕೆಯನ್ನು ಪೂರೈಸಿದ್ರೆ ಖಂಡಿತವಾಗಿ ಎಕ್ಸ್ಪೋರ್ಟ್ ಹೋಗುತ್ತೆ. ಇವತ್ತು ಸಾವಯವ ಲಾಭದಾಯಕ ಅಲ್ಲ ಅಂತಾರ ರೈತರು. ಇಲ್ಲ, ಲಾಭದಾಯಕ ಅಂತಂದ್ರೆ ಇದರಲ್ಲಿ ಖರ್ಚಿನ ಬೆಳೆ ಕಡಿಮೆ ಇರ್ತತೆ. ನಿಧಾನವಾಗಿ ಸ್ವಲ್ಪ ಪ್ರಾರಂಭದಲ್ಲಿ ಇಳುವರಿ ಕಡಿಮೆ ಆಗುತ್ತೆ. ಇಳುವರಿ ಕಡಿಮೆ ಇದ್ರು ಸಹಿತ ಇವತ್ತು ಉದಾಹರಣೆಗೆ ನಂದೇ ಹೇಳ್ಬಿಡ್ತಾನೆ. ಇವತ್ತು ಎಕರೆಗೆ 20-30 ಚೀಲ ಬರುತ್ತೆ. ಅವರು ರಾಸಾಯನಿಕ ಹಾಕಿದಾರೆ 50 ಚೀಲ ಬೆಳಿತಾರೆ. ಅವರು 1800 ರೂಪಾಯಿ, 2200, 2300 ರೂಪಾಯಿ ಬೆಳಿತಾರೆ. ನಾನು ಅಕ್ಕಿ 9400 ರೂಪಾಯಿ ಬೆಳಿತೀನಿ. ಅಂದ್ರೆ 7000 ರೂಪಾಯಿವರೆಗೆ ನನಗೆ ಭತ್ತಕ್ಕೆ ಸಿಗುತ್ತೆ 1 ಕ್ವಿಂಟಲ್ಗೆ. ಅವ್ರು 2000 ರೂಪಾಯಿ ಮಾರ್ತಾರೆ, ನಾನು 9000 ರೂಪಾಯಿ ಮಾರ್ತೀನಿ ಅಷ್ಟೇ. ಅವ್ರು 50 ಚೀಲ ಬೆಳಿತಾರೆ, ನಾನು 30 ಚೀಲ ಬೆಳಿತೀನಿ. ಎಲ್ಲ ಕಂಪೇರ್ ಮಾಡಿದ್ರೆ ನಂದೇ ಲಾಭದಾಯಕ. ಆಮೇಲೆ ನಾನು ಯಾರ ಹತ್ರ ರಾಸಾಯನಿಕ ಗೊಬ್ಬರಗಳಿಗೆ ಆಮೇಲೆ ಕ್ರಿಮಿನಾಶಕಗಳಿಗೆ ಕೈ ಚಾಚೋ ಇದಿಲ್ಲ, ನಂದೇ ಸ್ವಂತ. ಆ ರೀತಿ ಸ್ವಾವಲಂಬಿ ಆಗ್ಬೇಕು ರೈತ. ಇವತ್ತು ಗೊಬ್ಬರಗಳಿಗೆ ಕ್ರಿಮಿನಾಶಕಗಳಿಗೆ ಎಲ್ಲದಕ್ಕೂ ಕೈ ಚಾಚೋ ಬದಲು ಸ್ವಾವಲಂಬಿಯಾಗಿ ಮಾಡಿದ್ರಗಿನ ಲಾಭ ಇದೆ. ಇವತ್ತು ಬೆಂಗಳೂರಿಗೆ ಬೇಕಾದಷ್ಟು ನಿಮ್ಗೆ ಎಷ್ಟು ರೇಟ್ಗೆ ಕೊಟ್ಟು ತಗೊಳಕ ಗ್ರಾಹಕರಿದಾರ, ಇಲ್ಲಿ ರೈತರು ಬೆಳಿತಾ ಇಲ್ಲ. ಸ್ವಲ್ಪ ನಾನು ಹೇಳೋದಂದ್ರೆ ಸ್ವಲ್ಪವಾಗಿ ಅದು 1 ಎಕರೆ ಬೆಳೆದ್ರಿ ಪ್ರಾರಂಭದಲ್ಲಿ ನೋಡ್ರಿ, ಕೆಮಿಕಲ್ ಹಾಕಿದ್ದು ನೋಡ್ರಿ, ಇದು ಹಾಕಿದ್ದು ನೋಡ್ರಿ, ಯಾವ ರೀತಿ ಬೆಳೆದಿದೆ, ಎಷ್ಟು ಇಳುವರಿ ಬಂದಿದೆ. ಈಗ 30-32 ಚೀಲ ಸೋನಾ ಬರುತ್ತೆ. ಇದು ಒಂದು 25 ಚೀಲ ಬಂದಿದೆ. ಇದು 150 ರೂಪಾಯಿ ಮಾರ್ತ ನಾನು. 150 ರೂಪಾಯಿ ಅಂದ್ರೆ 10-12 ಸಾವಿರ ರೂಪಾಯಿ 1 ಕ್ವಿಂಟಲ್ ಭತ್ತ ಬೀಳುತ್ತೆ. ಯಾಕೆ ವರ್ಕೌಟ್ ಆಗಲ್ಲ? ಸ್ವಲ್ಪ ರೈತರು ಏನಾಗ್ತಂತಂದ್ರೆ ತಮ್ಮ ಮೈಗಳತನ ಬಿಡ್ಬೇಕು. ಇವತ್ತೇನಾಗೈತಿ, ಎಲ್ಲ ಬಿಟ್ಟಿ ಭಾಗ್ಯಗಳು ತಗೊಂಡು ಆರಾಮ್ಸೆ ಕೂಡೋದು ಕಲ್ತ್ಕೊಂಡ್ರ. ಅದಲ್ಲ, ಸ್ವಲ್ಪ ರೈತರು ಶ್ರಮದಾಯಕ, ಕಷ್ಟಪಟ್ಟು ಬೆಳೆದಲ್ಲ, ಇಷ್ಟಪಟ್ಟು ಬೆಳಿಬೇಕು. ಕಷ್ಟಪಟ್ಟು ಬೆಳೆದ್ರಗಿನ ಕೆಲಸ ಆಗೋದಲ್ಲ, ಇಷ್ಟಪಟ್ಟು ಬೆಳೆದಾಗ ಸಕ್ಸಸ್ ಆಗುತ್ತೆ. ಇವತ್ತೆಲ್ಲ ಮೀಡಿಯಾಗಳು ಎಲ್ಲ ಸಪೋರ್ಟ್ ಮಾಡ್ತಾ ಇದೇವೆ ನಮಗೆ ಸಾವಯವ ಮಾಡ್ಲಿಕ್ಕೆ.
ಅದನ್ನ ಸಪೋರ್ಟ್ ತಗೊಂಡು ಬೇಕಾದಷ್ಟು ಸೋಷಿಯಲ್ ಮೀಡಿಯಾನ ಉಪಯೋಗಿಸ್ಕೊಂಡು ನೀವು ಕರೆಕ್ಟಾಗಿ ಮಾಡಿದಂದ್ರಗಿನ ನಗರ ಪ್ರದೇಶದಲ್ಲಿ ತುಂಬಾ ಬೇಡಿಕೆ ಇದೆ. ಎಲ್ಲಾ ರೈತರು ಲಾಭದಲ್ಲಿ ಇರ್ಬೋದು. ಇದಿಷ್ಟು ಹೇಳಿ ನಾನು ಮತ್ತೆ ಮುಗಿಸ್ತೀನಿ ಸರ್.